ಹೆಲೋ ಎವ್ರಿವನ್, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನಿವತ್ತು ಹಳ್ಳಿಲಿ ಸಿಗೋ ಅಣ್ಣೆ ಸೊಪ್ಪಿನ ಸಾಂಬಾರು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಮೊದಲಿಗೆ ಸೊಪ್ಪನ್ನು 3 to 4 ಟೈಮ್ಸ್ ಚೆನ್ನಾಗಿ ತೊಳ್ಕೊಬೇಕು. ಅದಾದಮೇಲೆ ಒಲೆ ಮೇಲೆ ಒಂದು ತಪ್ಪಲೆ ಇಟ್ಟು ಆ ತಪ್ಪಲೆಗೆ 2 ಲೋಟ ನೀರು ಹಾಕಿ ಆ ನೀರಿನ ಜೊತೆ 1 ಲೋಟ ತೊಗರಿಬೇಳೆ ತೊಳ್ಕೊಂಡು ಹಾಕ್ಕೋಬೇಕು. ಅದೆರಡು ಚೆನ್ನಾಗಿ ಬೆಂದಿದೆ ಅಂತ ಗೊತ್ತಾದಮೇಲೆ ತೊಳೆದಿರೋ ಸೊಪ್ಪನ್ನ ಹಾಕಿ ಸ್ವಲ್ಪ ಉಪ್ಪಾಕಿ ತಪ್ಪಲೆನ ಕ್ಲೋಸ್ ಮಾಡಿ 10 ಮಿನಿಟ್ಸ್ ಚೆನ್ನಾಗಿ ಬೇಯಿಸಬೇಕು. ಸಾಂಬಾರಿಗೆ ಬೇಕಾಗಿರೋ ಮಸಾಲೆ ಹೇಗೆ ಮಾಡೋದು ಅಂತ ನೋಡೋಣ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, 3 ರಿಂದ 4 ಈರುಳ್ಳಿ, 1 ಒಪ್ಪು ಕಾಯಿ ತುರಿ, 1 ಗೆಡ್ಡೆ ಬೆಳ್ಳುಳ್ಳಿ, 1 ಟೊಮೆಟೊ. ಬಾಣಲಿನ ಒಲೆ ಮೇಲಿಟ್ಟು ಅದಕ್ಕೆ 2 ಸ್ಪೂನ್ ಎಣ್ಣೆ, ಸ್ವಲ್ಪ ಕರಿಬೇವು, 1 ಹಚ್ಚಿರೋ ಟೊಮೆಟೊ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣಮೆಣ್ಸಿಕಾಯಿನ ಹಾಕಿ ಚೆನ್ನಾಗಿ ಹುರ್ಕೋಬೇಕು. ನಂತರ ಸ್ವಲ್ಪ ಜೀರಿಗೆ, ಸ್ವಲ್ಪ ಕಾಯಿ ತುರಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದೆಲ್ಲ ಹಾಕಿ ಚೆನ್ನಾಗಿ ಬಾಡಿಸ್ಕೊಂಡು ನಂತರ ಎಲ್ಲ ಪದಾರ್ಥಗಳನ್ನು ಮಿಕ್ಸಿ ಜಾರ್ಗೆ ಹಾಕಿ ಅದ್ರ ಜೊತೆ ಸ್ವಲ್ಪ ಹುಣಸೆಹಣ್ಣು, ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸಿದಂಥ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ರುಬ್ಕೊಂಡು ಮಸಾಲೆನ ಸಾಂಬಾರು ಜೊತೆ ಮಿಕ್ಸ್ ಮಾಡಿ ಅದಾದ ನಂತರ ಈರುಳ್ಳಿ ಬಾಡಿಸಿದ ಎಣ್ಣೆನ ಸ್ವಲ್ಪ ಸಾಂಬಾರಿಗೆ ಹಾಕಿ ಸಾಂಬಾರನ್ನ ಬಿಸಿ ಮಾಡೋಕ್ಕಿಟ್ರೆ ಒಳ್ಳೆ ರುಚಿಯಾದ ಅಣ್ಣೆ ಸೊಪ್ಪಿನ ಸಾಂಬಾರು ರೆಡಿ ಆಗೇ ಬಿಡುತ್ತೆ. ಸಾಂಬಾರೇನೋ ಆಗೋಯ್ತು, ಸೊಪ್ಪೇನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದೀರಾ? ಬನ್ನಿ ಪಲ್ಯ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಹಚ್ಚಿರೋ ಈರುಳ್ಳಿ ಹಾಕಿ ಕಂದು ಬಣ್ಣ ಬರೋವರೆಗೂ ಚೆನ್ನಾಗಿ ಬಾಡಿಸಿ ಅದ್ರ ಜೊತೆ ತುರಿದಿಟ್ಟಿರೋ ಕಾಯಿನ ಹಾಕಿ ಚೆನ್ನಾಗಿ ಬಾಡಿಸಿ ಆಮೇಲೆ ಸೊಪ್ಪನ್ನ ಮಿಕ್ಸ್ ಮಾಡಿದ್ರೆ ಪಲ್ಯ ರೆಡಿ ಆಗೇ ಬಿಡ್ತು. ಸೊಪ್ಪಿನ ಸಾಂಬಾರು ಜೊತೆ ರಾಗಿ ಮುದ್ದೆ ಎಂಥ ಕಾಂಬಿನೇಷನ್ ಗೊತ್ತಾ? ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ, ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ? ಸೊಪ್ಪಿನ ಸಾಂಬಾರು ಜೊತೆ ಮುದ್ದೆನ ಎಂಜಾಯ್ ಮಾಡಿಕೊಂಡು ಪಲ್ಯನ ಸೈಡಲ್ಲಿ ತಿನ್ಕೊಂಡು ಆರೋಗ್ಯವಾಗಿರಿ. ಧನ್ಯವಾದಗಳು.